ಇನ್ನು ಇತ್ತ ದರ್ಶನ್ ಗನ್ ಅನ್ನ ಸರೆಂಡರ್ ಮಾಡುವುದಕ್ಕೆ ಸೂಚನೆಯನ್ನ ಈಗಾಗಲೇ ಕೊಡಲಾಗಿದೆ. ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡುವುದಕ್ಕೆ ಸೂಚನೆ ಕೊಡಲಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಪೊಲೀಸರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಗನ್ ಲೈಸೆನ್ಸ್ ಅಮಾನತು ಮಾಡಿದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಸ್ಥಳೀಯ ಪೊಲೀಸ್ ಠಾಣೆಗೆ ಅವರ ಹತ್ರ 2 ಗನ್ಗಳಿವೆಯಲ್ಲ ಅದನ್ನ ಒಪ್ಪಿಸಬೇಕು ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಕೊಲೆ ಕೇಸ್ನ ಟ್ರಯಲ್ ಮುಗಿಯೋವರೆಗೂ ಕೂಡ ಗನ್ ಲೈಸೆನ್ಸ್ ಸಸ್ಪೆಂಡ್ ಆಗಿರುತ್ತೆ. ಗನ್ ಲೈಸೆನ್ಸ್ ಸಸ್ಪೆಂಡ್ ಮಾಡಿರುವಂತಹ ಪೊಲೀಸರು ಇದಕ್ಕೂ ಮುಂಚಿತವಾಗಿ ಒಂದು ನೋಟಿಸ್ ಅನ್ನ ದರ್ಶನ್ ಅವರಿಗೆ ಕೊಟ್ಟಿರ್ತಾರೆ. ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು.